ಶುಭೋದಯ ಸ್ನೇಹಿತರೆ. ಹದಿಹರೆಯದ ಮಾನಸಿಕ ಸಮಸ್ಯೆಗಳ ಕನ್ನಡ ಆಡಿಯೋ ಸರಣಿಯನ್ನು ನೀವು ಕೇಳ್ತಾ ಬಂದಿದ್ದೀರಿ. ಅದರ ವಿವಿಧ ಮುಖಗಳು, ಹಲವಾರು ವೈವಿಧ್ಯಮಯ ಪ್ರಕರಣಗಳು, ಜ್ಞಾಪಕ ಶಕ್ತಿ, ಆತ್ಮವಿಶ್ವಾಸ, ಭ್ರಮಾಲೋಕ, ವಿಚಿತ್ರ ವರ್ತನೆಗಳು, ಅವರದೇ ಆದ ಊಹೆಗಳು, ಕಲ್ಪನಾಲೋಕದ ವಿಹಾರ, ವ್ಯಸನಗಳು, ಇದೆಲ್ಲದರ ಬಗ್ಗೆ ಲೇಖಕರು ಪ್ರಕರಣದ ರೀತಿಯಲ್ಲಿ ತೆರೆದಿಡ್ತಾ ಬಂದರು. ಇದನ್ನೆಲ್ಲ ನಾವು ಕೇಳಿದ ಮೇಲೆ ಯೌವನಾವಸ್ಥೆಯ ವೈಜ್ಞಾನಿಕ ವಿಶ್ಲೇಷಣೆ ಹಾಗೂ ಹದಿಹರೆಯದವರ ಅಗತ್ಯಗಳೇನು ಅದರ ಬಗ್ಗೆ ತಿಳಿಯೋದು ಬಹಳ ಮುಖ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು ರೀತಿಯಲ್ಲಿ ಅದು ಮಾನಸಿಕ ಸಾಕ್ಷರತೆ ಇದ್ದ ಹಾಗೆ. ಹದಿಹರೆಯದ ಆ ವಯಸ್ಸು ಕೇವಲ ಒಂದು ದೈಹಿಕ ಬೆಳವಣಿಗೆಯ ಒಂದು ಹಂತ ಅಂತ ಅನ್ನಿಸ್ಕೊಳ್ಳಲ್ಲ. ಇದು ಮೆದುಳನ್ನು ಪ್ರೌಢಾವಸ್ಥೆಗೆ ಮರುಹೊಂದಿಸುವ ಪ್ರಬಲ ನರವೈಜ್ಞಾನಿಕ ನಿರ್ಮಾಣದ ಒಂದು ತಾಣ. ಕಟ್ಟಡದ ಅಡಿಪಾಯ ಹೇಗೆ ಅದರ ಶಕ್ತಿಯನ್ನು ನಿರ್ಧಾರ ಮಾಡುತ್ತೋ, ಹದಿಹರೆಯದಲ್ಲಿ ನಿರ್ಮಿಸಲಾದ ಭಾವನಾತ್ಮಕ ಮತ್ತು ಅರಿವಿನ ಮಾದರಿಗಳು ನಾವು ವಯಸ್ಕರಾದ ಮೇಲೆ ನಾವು ಹೇಗೆ ಯೋಚಿಸ್ತೀವಿ, ಅನುಭವಿಸ್ತೀವಿ ಮತ್ತು ವರ್ತಿಸ್ತೀವಿ ಎಂಬುದಕ್ಕೆ ಒಂದು ಅಡಿಪಾಯ ಹಾಕಿಕೊಡುತ್ತೆ. ನಿರ್ಧಾರ ತೆಗೆದುಕೊಳ್ಳೋ ಅಂಥದ್ದು, ಪ್ರಚೋದನೆ, ನಿಯಂತ್ರಣ ಮತ್ತು ಭಾವನಾತ್ಮಕ ನಿಯಂತ್ರಣಕ್ಕೆ ಕಾರಣವಾದ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಥವಾ ನಿಯೋಕಾರ್ಟೆಕ್ಸ್, ಅದನ್ನು ನಾವು ಲಾಜಿಕಲ್ ಬ್ರೈನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಹಣೆಯ ಹಿಂಬದಿಯಲ್ಲಿ ಇರೋ ಅಂಥ ಒಂದು ಮೆದುಳಿನ ಭಾಗವನ್ನು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ಈ ವರ್ಷಗಳಲ್ಲಿ ಈ ಭಾಗ ಇನ್ನೂ ನಿರ್ಮಾಣ ಹಂತದಲ್ಲಿ ಇರುತ್ತೆ. ಹದಿಹರೆಯದವರು ಭಾವನಾತ್ಮಕ ಒಂದು ಪ್ರಬುದ್ಧತೆ ಅಥವಾ ಅಪಕ್ವತೆ ನಿಭಾಯಿಸುವ ಕಾರ್ಯವಿಧಾನಗಳಿಗೆ ಅದು ಹೆಚ್ಚು ಗುರಿ ಆಗ್ತಾ ಬರುತ್ತೆ. ಅದು ಬೆಳವಣಿಗೆಯ ರೀತಿಯದು. ಇದನ್ನು ನೀವು ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡುವಂತೆ ನೀವು ಯೋಚಿಸಬೇಕು. ಸ್ವಾಭಿಮಾನ, ಸ್ಥಿತಿಸ್ಥಾಪಕತ್ವ ಅಂದರೆ ರೆಸಿಲಿಯನ್ಸ್, ಭಯ ಅಥವಾ ಆತಂಕ ಹೇಗೆ ನಿಭಾಯಿಸ್ತೀವಿ, ಈ ಹಂತದಲ್ಲಿ ಬೆಳವಣಿಗೆ ಹೇಗೆ ಆಗತ್ತೆ, ಪ್ರಜ್ಞಾಪೂರ್ವಕವಾಗಿ ಇದನ್ನು ಮರು ಪ್ರೋಗ್ರಾಮ್ ಮಾಡದೆ ಹೊರತು ಪ್ರೌಢಾವಸ್ಥೆಯಲ್ಲಿ ಇದು ಒಂಥರ ಆಟೋ ಪೈಲಟ್ನಲ್ಲಿ ಚಲಿಸುತ್ತೆ. ಸರಿಯಾದ ಮಾನಸಿಕ ಆರೋಗ್ಯದ ಬೆಂಬಲ ಇಲ್ಲದಿದ್ದರೆ ಹದಿಹರೆಯದವರು ಒತ್ತಡ, ಆತಂಕ ಮತ್ತು ಭಾವನಾತ್ಮಕ ನಿಗ್ರಹವನ್ನು ಸಾಮಾನ್ಯಗೊಳಿಸಬಹುದು. ಅಂತಿಮವಾಗಿ ಇಡೀ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಕ್ರ್ಯಾಶ್ ಮಾಡುವ ಸಾಫ್ಟ್ವೇರ್ ದೋಷವನ್ನು ಒಂದು ನಿರ್ಲಕ್ಷಿಸಿದಂತೆ. It means that think of it like a programming of a computer. The default codes of self-esteem, resilience, fear or anxiety are written during this phase and tend to run as an autopilot in adulthood unless it's consciously reprogrammed. Without proper mental health support, teenagers may normalize stress, anxiety and emotional suppression, like ignoring a software bug that eventually crashes the whole system. ನಿದ್ರೆಯ ಮಾದರಿಗಳು, ಡಿಜಿಟಲ್ ಅಭ್ಯಾಸಗಳು, ಗೆಳೆಯರ ಮೌಲ್ಯಮಾಪನ ಮತ್ತು ಶೈಕ್ಷಣಿಕ ಒತ್ತಡ ಕೂಡ ಹದಿಹರೆಯದ ಮೆದುಳನ್ನು ರೂಪಿಸುವ ಒಂದು ಪ್ರಭಾವಿಯುತ ಅಂಶಗಳು. ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸಿ ಪ್ರತಿಕ್ರಿಯಾತ್ಮಕತೆಯನ್ನು ಬೆಳೆಸುತ್ತೆ. Sleep patterns, digital habits, peer validation, and academic stress become silent influencers that mold the adolescent brain, either building resilience or breeding reactivity. ಭಾವನಾತ್ಮಕ ಬುದ್ಧಿವಂತಿಕೆ ಹಾಗೂ ಸ್ವಯಂ ಮೌಲ್ಯಮಾಪನ ಮತ್ತು ನಿಭಾಯಿಸುವ ಕೌಶಲ್ಯಗಳು ಆನುವಂಶಿಕ ಅಂತ ಅನ್ನಿಸ್ಕೊಳ್ಳಲ್ಲ. ಇಟ್ಸ್ ನಾಟ್ ಜೆನೆಟಿಕ್. ಅವುಗಳನ್ನು ಹದಿಹರೆಯದ ವರ್ಷಗಳಲ್ಲಿ ಮಾರ್ಗದರ್ಶಿಗಳಿಂದ, ಪ್ರತಿಬಿಂಬಾತ್ಮಕ ಚಿಂತನೆ ಅಂದರೆ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತ ನಾವೇನು ಹೇಳ್ತೀವಿ, ಅದರ ಮೂಲಕ ನಾವು ಕಲಿಬೇಕಾಗತ್ತೆ. ಇವತ್ತಿನ 9ನೇ ಅಧ್ಯಾಯ ಯೌವನಾವಸ್ಥೆಯ ವಿವಿಧ ವೈಜ್ಞಾನಿಕ ನಿಲುವುಗಳನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೆ. ಹದಿಹರೆಯದ ಅವಶ್ಯಕತೆಗಳೇನು, ಮಾನ್ಯತೆ ಹಾಗೂ ಅದರ ಮಾಪನೆಗಳೇನು, ಸ್ವಾತಂತ್ರ್ಯದ ಬಗ್ಗೆ, ವಾಟ್ ಡು ದೇ ಎಕ್ಸ್ಪೆಕ್ಟ್ ಆ್ಯಸ್ ಅನ್ ಇಂಡಿಪೆಂಡೆನ್ಸ್, ಮಾದರಿಗಳು, ಅಭಿಪ್ರಾಯ, ಅನಿಸಿಕೆಗಳು, ಇವೆಲ್ಲವೂ ನಿಮ್ಮ ಮುಂದೆ ತೆರೆದಿಡಲಿದೆ. ಇದನ್ನು ಮತ್ತೊಮ್ಮೆ ಮಗದೊಮ್ಮೆ ಕೇಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಆಪ್ತರಿಗೂ ತಿಳಿಸಿ, ವಿಚಾರ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ತಪ್ಪದಿರ ಕಮೆಂಟ್ಸ್ಗಳ ಮೂಲಕ ನನಗೆ ತಿಳಿಸಿ. ಇನ್ನು ಹದಿಹರೆಯದವರ ಅವಶ್ಯಕತೆಗಳೇನು ಎಂಬುದನ್ನು ಕೇಳೋಣ ಬನ್ನಿ.
ಹದಿಹರೆಯದವರ ಅವಶ್ಯಕತೆಗಳು. ಹದಿಹರೆಯದವರು ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಅದನ್ನು ವೃದ್ಧಿಸಲು ಹಾಗೂ ಪ್ರೌಢರಾಗಿ ಬೆಳೆಯಲು ಹಿರಿಯರು ತಕ್ಕ ವ್ಯವಸ್ಥೆ ಮಾಡುವುದು ಅಗತ್ಯವಾಗಿದೆ. ಈ ವಯಸ್ಸಿನ ಸಹಜವಾದ ಗೊಂದಲವನ್ನು ನಿವಾರಿಸಿಕೊಂಡು ವ್ಯಕ್ತಿತ್ವ ಪರಿಪೂರ್ಣವಾಗಿ ವಿಕಾಸಗೊಳ್ಳಲು ನೆರವಾಗಬೇಕಾಗುತ್ತದೆ. ಹರೆಯ ಹಲವು ಬದಲಾವಣೆ ಮತ್ತು ಬೆಳವಣಿಗೆಯ ಪರ್ವವಾದ್ದರಿಂದ ಇದಕ್ಕೆ ಪೂರಕವಾಗುವಂತಹ ಅಂಶಗಳು, ಪ್ರಚೋದನೆಗಳು ಪರಿಸರದಲ್ಲಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಈ ದಿಸೆಯಲ್ಲಿ ತಂದೆ ತಾಯಿಗಳ, ಹಿರಿಯ ಸೋದರ ಸೋದರಿಯರ, ಶಿಕ್ಷಕರ ಮತ್ತು ಕುಟುಂಬದ ಪಾತ್ರ ಬಹಳ ಮಹತ್ವದ್ದಾಗುತ್ತದೆ. ಇನ್ನು ಯೌವನಾವಸ್ಥೆಯ ಮಾನ್ಯತೆ ಏನು ಅಂತ ಹೇಳೋದಾಯಿತು ಅಂದರೆ, ಬಾಲ್ಯ ಕಳೆದು ಹರೆಯದ ಹೊಸ್ತಿಲಲ್ಲಿ ನಿಂತ ಹುಡುಗಿಯರ ಬೆಳವಣಿಗೆಯ ಈ ಹಂತವನ್ನು ಗುರುತಿಸಿ ಅದಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ. ನೀವು ಈಗ ದೊಡ್ಡವರಾಗಿದ್ದೀರಿ, ನಿಮ್ಮ ಸ್ಥಾನಮಾನದಲ್ಲಿ ಬದಲಾವಣೆ ಆಗಲಿದೆ, ಅದನ್ನು ನಾವು ಮಾನ್ಯತೆ ಮಾಡುತ್ತೇವೆ ಎಂದು ಸಮಾಜ ಹೇಳಬೇಕಾಗುತ್ತದೆ. ಅಂದರೆ ಮಾನ್ಯತೆ ಅಂದರೆ ಎಕ್ನಾಲೆಡ್ಜ್ ಅಂತ ನಾವೇನು ಹೇಳ್ತೀವಿ ಅದು. ತಮ್ಮ ಮಕ್ಕಳು ಹರೆಯಕ್ಕೆ ಕಾಲಿಟ್ಟಿದ್ದನ್ನು ಮಾನ್ಯ ಮಾಡಲು ಜಗತ್ತಿನಾದ್ಯಂತ ಅನೇಕ ಜನಾಂಗಗಳಲ್ಲಿ ನಿರ್ದಿಷ್ಟ ಬಗೆಯ ಸಂಪ್ರದಾಯ ಸಮಾರಂಭಗಳಿವೆ. ಕೆಲವು ಬುಡಕಟ್ಟಿನ ಜನಾಂಗಗಳಲ್ಲಿ ಹರೆಯಕ್ಕೆ ಬಂದವರನ್ನು 3 ದಿವಸಗಳ ಕಾಲ ಪ್ರತ್ಯೇಕ ವಸತಿಯಲ್ಲಿಟ್ಟು ಉಪವಾಸ ವಿಧಿಸಿ ಇತರ ಕಟ್ಟಳೆಗಳನ್ನು ವಿಧಿಸುತ್ತಾರೆ. ಅನಂತರ ಇಡೀ ಸಮುದಾಯವೇ ಸೇರುವ ಸಮಾರಂಭವನ್ನು ಏರ್ಪಡಿಸಿ ಕುಣಿದು ಹಾಡಿ ಮೋಜು ಮಾಡಿ ಸಂಭ್ರಮ ಪಡಲಾಗುತ್ತದೆ. ಹರೆಯದವರಿಗೆ ಗುಂಪಿನ ಯಜಮಾನ ಕರ್ತವ್ಯ ಕೆಲಸಗಳನ್ನು ವಿವರಿಸಿ ಪ್ರೌಢರಾಗಿರುವ ಜವಾಬ್ದಾರಿಯನ್ನು ಹೊರಿಸುತ್ತಾನೆ. ದೊಡ್ಡವರಿಗೆ ಸಲ್ಲುವ ಸಕಲ ಮರ್ಯಾದೆ ಸವಲತ್ತುಗಳು ಈಗ ಅವರಿಗೂ ಸಿಗುತ್ತವೆ ಅಂತ ಘೋಷಿಸಲಾಗುತ್ತದೆ. ಈ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ತಂದೆ ತಾಯಿಗಳು ಮತ್ತು ಇತರರು ಹರೆಯಕ್ಕೆ ಕಾಲಿಟ್ಟ ಹುಡುಗನಿಗೆ ಅಥವಾ ಹುಡುಗಿಗೆ ಪ್ರಾಮುಖ್ಯತೆ ಕೊಡಬೇಕು. ಹಿಂದಿನಂತೆ ನೀನು ಇನ್ನೂ ತುಂಬ ಚಿಕ್ಕವನು ಅಥವಾ ಚಿಕ್ಕವಳು, ಮಗು, ಏನನ್ನು ಅರಿಯದ ಹಸುಳೆ, ಅಸಹಾಯಕ ಅಂತ ಹೇಳಬಾರ್ದು. ಮನೆಯ ಕೆಲಸ ಕಾರ್ಯಗಳಲ್ಲಿ ಹಾಗೂ ಮನೆ ವಾರ್ತೆಯಲ್ಲಿ ಅವರಿಗೆ ಸ್ವಲ್ಪವಾಗಿ ಜವಾಬ್ದಾರಿ ಕೊಡ್ತಾ ಬರಬೇಕು. ನಿರ್ಧಾರಗಳನ್ನು ಕೈಗೊಳ್ಳುವಾಗ, ಉದಾಹರಣೆಗೆ ಮನೆಗೆ ದೀರ್ಘಕಾಲ ಬಾಳಿಕೆ ಬರುವ ವಸ್ತುವನ್ನು ತರುವಾಗ, ಉಳಿತಾಯದ ಹಣವನ್ನು ವಿಲೇವಾರಿ ಮಾಡುವಾಗ, ಚಿಕ್ಕವರ ವಿದ್ಯಾಭ್ಯಾಸದ ಬಗ್ಗೆ ಇತ್ಯಾದಿ ಉದಾಹರಣೆಗಳು ನಿಮ್ಮ ಮುಂದೆ ಇಡಲಾಗಿದೆ. ಹರೆಯದವರಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಕೊಡಬೇಕಾಗತ್ತೆ ಇಂತಹ ಪ್ರಕರಣಗಳಲ್ಲಿ. ಹೀಗೆ ಹದಿಹರೆಯದವರನ್ನು ಕುಟುಂಬದ ಜವಾಬ್ದಾರಿ ಸದಸ್ಯರೆಂದು ಮಾನ್ಯ ಮಾಡಬೇಕು. ಇದರಿಂದ ಅವರು ಸಂತುಷ್ಟರಾಗುವುದಲ್ಲದೆ ಹಿರಿಯರೊಂದಿಗೆ ಹೆಗಲು ಕೊಟ್ಟು ದುಡಿಯಲು, ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು, ಚತುರತೆಗಳನ್ನು ಕಲಿಯಲು ಉತ್ಸಾಹ ತೋರಿಸ್ತಾರೆ. ತಮ್ಮತನವನ್ನು ಗುರುತಿಸ್ಕೊಳ್ತಾರೆ. ಇದೆಲ್ಲದರ ಒಟ್ಟಿಗೆ ಸ್ವಾತಂತ್ರ್ಯದ ಬಗ್ಗೆ ವಿಚಾರ ಖಂಡಿತ ಮಾಡಲೇಬೇಕು. ಹದಿಹರೆಯದವರಿಗೆ ಸಲಿಗೆ ಕೊಟ್ಟರೆ ತಲೆಯ ಮೇಲೇರಿ ಕುಳಿತುಕೊಳ್ಳುತ್ತಾರೆ. ಅವರಿಗೆ ಸ್ವಾತಂತ್ರ್ಯ ಕೊಟ್ಟರೆ ಸ್ವಇಚ್ಛಾ ಪ್ರವೃತ್ತಿಗಿಳಿದು ಅಡ್ಡದಾರಿ ಹಿಡಿದು ಹಾಳಾಗ್ತಾರೆ. ಅವರನ್ನು ಹದ್ದುಬಸ್ತಿನಲ್ಲಿಡಬೇಕು ಎನ್ನುವ ಹಿರಿಯರಿಗೆ ನಮ್ಮಲ್ಲಿ ಏನೂ ಕೊರತೆ ಇಲ್ಲ. ಆದರೆ ಇದು ಅತಿರಂಜಿತ ಕಾಲ್ಪನಿಕ ಭಯ ಎನ್ನದೇ ವಿಧಿಯಿಲ್ಲ. ಮಕ್ಕಳೇನೋ ಅಸಹಾಯಕರು. ಬುದ್ಧಿ ಅನುಭವದ ಕೊರತೆಯಿಂದಾಗಿ ಅವರು ದೊಡ್ಡವರ ರಕ್ಷಣೆಯಲ್ಲೇ ಇರಬೇಕಾಗುತ್ತದೆ. ಸರಿ ತಪ್ಪುಗಳ ವಿವೇಚನೆ, ಒಳ್ಳೆಯ ನಿರ್ಧಾರ, ಕೆಟ್ಟ ನಿರ್ಧಾರಗಳ ಅಂತರ ಅವರಿಗೆ ಗೊತ್ತಾಗೋಲ್ಲ. ಆದ್ದರಿಂದ ಅವರು ಪರಾವಲಂಬಿಗಳಾಗಿರುವುದೇ ಕ್ಷೇಮ. ಆದರೆ ಹರೆಯದವರು ಹಾಗಲ್ಲ. ತುಟಿಯ ಮೇಲೆ ಮೀಸೆ ಮೂಡುವ ವಯಸ್ಸಿನಲ್ಲಿ ಕಾಲ ದೇಶ ಕಾಣುವುದಿಲ್ಲ ಎಂಬ ಗಾದೆ ಇದೆ. ಅಂದರೆ ಅವರು ದುಡುಕುತ್ತಾರೆ, ತಮಗೆ ಅರಿವಿಲ್ಲದಂತೆಯೇ ತಪ್ಪು ಮಾಡುತ್ತಾರೆ. ಆದ್ದರಿಂದ ಅವರಿಗೆ ಸ್ವಾತಂತ್ರ್ಯ ಸಲ್ಲದು ಎನ್ನಲಾಗುತ್ತದೆ. ಅವರನ್ನು ಮಕ್ಕಳಂತೆಯೇ ಪರಿಗಣಿಸಲಾಗುತ್ತದೆ. ಕೆಲವು ತಂದೆ ತಾಯಿಗಳು ಹರೆಯದವರಿಗೆ ಸಣ್ಣ ಪುಟ್ಟ ಸ್ವಾತಂತ್ರ್ಯವನ್ನೂ ಕೂಡ ಕೊಡುವುದಿಲ್ಲ. ಒಂದು ಪುಸ್ತಕ ಖರೀದಿ ಮಾಡಬೇಕಾಗಲಿ, ಒಂದು ಬಟ್ಟೆ ಕೊಂಡುಕೊಳ್ಳುವುದಕ್ಕಾಗಲಿ ಅವರೇ ಅದನ್ನು ಮಾಡ್ತಾರೆ. ಹರೆಯದ ಮಗ ಅಥವಾ ಮಗಳಿಗೆ ಅದನ್ನು ಬಿಟ್ಟು ಕೊಡುವಂಥದ್ದಿಲ್ಲ. ಅವನಿಗೇನು ಗೊತ್ತಾಗತ್ತೆ, ಹೆಚ್ಚು ಹಣ ತೆತ್ತು ಕಳಪೆ ವಸ್ತು ತರ್ತಾನೆ ಎಂದು ಮೂದಲಿಸುತ್ತಾರೆ. ಅವನು ಯಾವ ಶಾಲೆಗೆ ಸೇರಬೇಕು, ನಂತರ ಯಾವ ಐಚ್ಛಿಕ ವಿಷಯ ತೆಗೆದುಕೊಳ್ಳಬೇಕು, ಯಾವ ಉದ್ಯೋಗ ಮಾಡಬೇಕು ಎಲ್ಲವನ್ನ ತಂದೆ ತಾಯಿಗಳೇ ನಿರ್ಧಾರ ಮಾಡ್ತಾರೆ. ಹದಿಹರೆಯದ ಆಸೆ ಆಸಕ್ತಿಗೆ 2ನೇ ಸ್ಥಾನ ಅಂತ ಎಲ್ಲರೂ ಹೇಳ್ತಾರೆ, ಅದನ್ನು ಕೊಡೋದೇ ಇಲ್ಲ. ಆದರೆ ಹರೆಯದವರು ಬಾಲ್ಯದ ಪರಾವಲಂಬಿತನದ ನೊಗ ಕಳಚಿ ಸ್ವಾತಂತ್ರ್ಯ ಸ್ವಾವಲಂಬಿತನಕ್ಕಾಗಿ ಹಂಬಲಿಸ್ತಾ ಇರ್ತಾರೆ.
ಅದನ್ನು ಹಿರಿಯರು ಕೊಡದಿದ್ದಾಗ ನಿರಾಶರಾಗ್ತಾರೆ, ಪ್ರತಿಭಟಿಸ್ತಾರೆ. ಹಿರಿಯರ ಕಣ್ಣಿಗೆ ಮಣ್ಣೆರಚಿ ಸ್ವಾವಲಂಬಿತನದ ರುಚಿ ಕಾಣಲು ಪ್ರಯತ್ನ ಪಡ್ತಾರೆ. ಸಿಗರೇಟ್ ಸೇವನೆ, ಶಾಲೆಗೆ ಚಕ್ಕರ್ ಹೊಡೆದು ಸಿನಿಮಾ ನೋಡುವುದು, ಹತ್ತಿರದ ಸ್ಥಳಗಳಿಗೆ ಪಿಕ್ನಿಕ್ ಹೋಗುವುದು, ಉಳಿತಾಯದ ಹಣದಲ್ಲಿ ತಮಗೆ ಬೇಕಾದ ವಸ್ತುವನ್ನು ಖರೀದಿಸುವಂಥದ್ದು ಇತ್ಯಾದಿ ಸಣ್ಣ ಪುಟ್ಟ ಸಾಹಸಗಳನ್ನು ಮಾಡತೊಡಗುತ್ತಾರೆ. ಆದ್ದರಿಂದ ಹರೆಯದವರಿಗೆ ಜವಾಬ್ದಾರಿಯುತ ಸ್ವಾತಂತ್ರ್ಯವನ್ನು ಅದು ಕೊಡಲಾಗದೇ ಇದ್ದಿದ್ದರಿಂದ ಅದು ತೊಡಕಾಗುತ್ತದೆ. ಆದ್ದರಿಂದ ಹರೆಯದವರಿಗೆ ಜವಾಬ್ದಾರಿಯುತ ಸ್ವಾತಂತ್ರ್ಯವನ್ನು ಹಂತ ಹಂತವಾಗಿ ಕೊಡುವುದು ಅಪೇಕ್ಷಣೀಯ. ಇದು ನಿಮ್ಮ ಇತಿಮಿತಿ. ನೀವು ಪ್ರೌಢರಾಗಿದ್ದೀರಿ, ನಿರ್ಧಾರ ಮಾಡಿ, ವ್ಯವಸ್ಥಿತವಾಗಿ ನಡೆದುಕೊಳ್ಳಿ, ಸ್ವಾವಲಂಬಿಯಾಗಿ ಎಂದು ಪ್ರೋತ್ಸಾಹಿಸಬೇಕು. ಇನ್ನು ಮಾದರಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ರೋಲ್ ಮಾಡೆಲ್ ಅಥವಾ ಪ್ರೋಟೋಟೈಪ್ ಅಂತ ಹೇಳ್ತೀವಲ್ವಾ, ಅದು ಮಾದರಿ. ಹರೆಯದವರು ತಮ್ಮತನವನ್ನು ಗುರುತಿಸಿಕೊಳ್ಳುವಾಗ ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಮಾದರಿಗಾಗಿ ಕಣ್ಹಾಯಿಸ್ತಾರೆ. ನಾನು ಏನಾಗಬೇಕು ಅಂದರೆ ನೋಡು, ಅವರಂತೆ ಆಗಬೇಕು ಎನ್ನಬಹುದಾದ ಮಾದರಿ ವ್ಯಕ್ತಿಗಾಗಿ ಅರಸುತ್ತಾರೆ. ಒಬ್ಬ ವ್ಯಕ್ತಿಯನ್ನು ಈ ರೀತಿ ಆಯ್ಕೆ ಮಾಡಿಕೊಂಡ ಮೇಲೆ ಆತನನ್ನು ಆರಾಧಿಸುತ್ತಾರೆ. ಆತನ ಗುಣ ಮತ್ತು ಅವಗುಣಗಳೆರಡನ್ನೂ ಅನುಕರಿಸಲು ಪ್ರಾರಂಭಿಸ್ತಾರೆ. ಅನುಕರಣೆಗೆ ಸುಲಭವಾದ ಬಾಹ್ಯ ನಡವಳಿಕೆ, ಶೈಲಿ, ಮಾತು, ಉಡುಗೆ ತೊಡುಗೆಗಳನ್ನು ಅನುಕರಿಸ್ತಾರೆ. ನಂತರ ಆ ವ್ಯಕ್ತಿಯ ಮಟ್ಟಕ್ಕೆ ಏರಲು ಪ್ರಯತ್ನಿಸ್ತಾರೆ. ನನ್ನ ಚಿಕ್ಕಪ್ಪ ಪೊಲೀಸ್ ಆಫೀಸರ್, ಆತ ಎದೆ ಸೆಟೆಸಿ ನಡೆಯುವ ಶೈಲಿ ಎಷ್ಟು ಚೆಂದ ಗೊತ್ತಾ, ನಾನು ಹಾಗೆ ನಡಿಬೇಕು. ಆತ ಧ್ವನಿ ಏರಿಸಿ ಕೇಳುವವರು ಬೆಚ್ಚುವಂತೆ ಮಾತನಾಡುವ ಗೊತ್ತು ನೋಡು, ನಾನು ಹಾಗೆ ಮಾತಾಡಬೇಕು. ಆತ ಸಿಗರೇಟ್ ಹಚ್ಚುವ ರೀತಿ, ಹೊಗೆ ಬಿಡುವ ವೈಖರಿ ನೋಡುವುದಕ್ಕೆ ಸೊಗಸು. ನಾನೂ ಹಾಗೆ ಸಿಗರೇಟ್ ಸೇದಬೇಕು, ನಾನೂ ಅವನಂತಹ ಆಫೀಸರ್ ಆಗಬೇಕು ಎಂದು ಹರೆಯದ ವ್ಯಕ್ತಿ ಆಲೋಚಿಸತೊಡಗುತ್ತಾನೆ. ಇದಕ್ಕೆ ಮನೆಯವರ ಒತ್ತಾಸೆಯೂ ಸೇರಬಹುದು. ನೋಡು, ಚಿಕ್ಕಪ್ಪ ಬಂದಿದ್ದಾರೆ, ನಮಸ್ಕಾರ ಮಾಡು, ನೀನು ಅವರಂತೆ ಆಗಬೇಕು, ಕೀರ್ತಿ ಸಂಪಾದಿಸಬೇಕು ಎಂದು ಹುಡುಗನಿಗೆ ತಂದೆ ತಾಯಿಯೇ ಮಾದರಿ ಹಾಕಿಕೊಡ್ತಾರೆ. ಅಂದರೆ ಹರೆಯದವರಿಗೆ ದೊಡ್ಡವರೇ ಮಾದರಿ ಆಗಬೇಕು. ನುಡಿಯಲ್ಲಿ ಅನುಕರಿಸಲು ಸತ್ವ ಇರುವ ಗುಣಗಳ ಒಡೆಯರು ನಾವಾಗಬೇಕು. ಬರೀ ಮಾತಿನಲ್ಲಿ ಆದರ್ಶದ ಆಕಾಶ ತೋರಿಸಿ ಕ್ರಿಯೆಯಲ್ಲಿ ತದ್ವಿರುದ್ಧವಾದುದನ್ನು ಮಾಡುವ ದೊಡ್ಡವರನ್ನು ಹರೆಯದವರು ದ್ವೇಷಿಸ್ತಾರೆ. ನುಡಿದಂತೆ ನಡೆಯುವ ದೊಡ್ಡವರಿಗೆ ಅವರ ಮರ್ಯಾದೆ ಸಲ್ಲುತ್ತದೆ. ಜೀವನದ ಕಷ್ಟ ನಷ್ಟಗಳನ್ನು, ದ್ವಂದ್ವಗಳನ್ನು ಎದುರಿಸುವ ಕೌಶಲ್ಯ ಕಲಿಯಲು ಉದಾಹರಣೆಗಳನ್ನು ಅವರು ಮುಂದಿಡಬೇಕಾಗುತ್ತದೆ. ಮಾತಿನ ಮಾರ್ಗದರ್ಶನ ಮಾತ್ರವಲ್ಲದೆ ಕೃತಿಯ ಮೂಲಕ ದಾರಿ ತೋರುವ ಮಾದರಿ ವ್ಯಕ್ತಿಗಳು ಅವರ ಮುಂದೆ ನಿಲ್ಲಬೇಕಾಗುತ್ತದೆ. ಇನ್ನು ಯೌವನಾವಸ್ಥೆಯಲ್ಲಿ ಲೈಂಗಿಕ ಶಿಕ್ಷಣ ಬಹಳ ಮುಖ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಹರೆಯದ ಅವಧಿಯಲ್ಲಿ ಹುಡುಗನಲ್ಲಿ ಪುರುಷ ಲಕ್ಷಣಗಳು, ಹುಡುಗಿಯರಲ್ಲಿ ಸ್ತ್ರೀ ಲಕ್ಷಣಗಳು ಕಾಣಿಸಿಕೊಂಡು ಸಂತಾನೋತ್ಪತ್ತಿಗೆ ಅವರನ್ನು ಅಣಿಮಾಡುವ ಪ್ರಕೃತಿದತ್ತ ಬದಲಾವಣೆಗಳನ್ನು ಹರೆಯದವರಿಗೆ ತಿಳಿಯ ಹೇಳಬೇಕಾಗುತ್ತದೆ. ಲೈಂಗಿಕ ರಸದೂತಗಳ ಚಟುವಟಿಕೆಯಿಂದ ಮೈಮನದೊಳಗೆ ಮೂಡುವ ಲೈಂಗಿಕ ಆಸಕ್ತಿ, ಬಯಕೆಗಳ ಸ್ವರೂಪವನ್ನು ಅವರು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಜನನಾಂಗಗಳ ರಚನೆ, ವಿಕಾಸ, ಅವುಗಳ ಕಾರ್ಯವಿಧಾನ, ಸಂತಾನೋತ್ಪತ್ತಿ, ತಂದೆ ತಾಯಿತನ, ಮಕ್ಕಳ ಪಾಲನೆ, ಪೋಷಣೆ ಇತ್ಯಾದಿ ವಿಚಾರಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿ ನೀಡಬೇಕಾಗುತ್ತದೆ. ಸಾಮಾಜಿಕ, ಧಾರ್ಮಿಕ ಮತ್ತು ನೈತಿಕ ಕಟ್ಟುಪಾಡುಗಳ ಚೌಕಟ್ಟಿನೊಳಗೆ ಲೈಂಗಿಕ ಆಸಕ್ತಿಯ ಪ್ರಕಟಣೆ ಹೇಗೆ, ಲೈಂಗಿಕ ಚಟುವಟಿಕೆಗಳ ನಿರ್ವಹಣೆ ಹೇಗೆ ಎಂಬುದನ್ನು ತಿಳಿಯ ಹೇಳಬೇಕಾಗುತ್ತದೆ. ನಿಯಂತ್ರಣವಿಲ್ಲದ ಅಡ್ಡಾದಿಡ್ಡಿಯ ಸ್ವಯಚ್ಛಾಚಾರದ ಲೈಂಗಿಕ ಚಟುವಟಿಕೆಗಳಿಂದ ಒದಗಬಹುದಾದ ತೊಂದರೆಗಳು, ಅನಾಹುತ, ಅಪಾಯಗಳ ಬಗ್ಗೆ ಅರಿವನ್ನು ಮೂಡಿಸಬೇಕಾಗುತ್ತದೆ. ಲೈಂಗಿಕ ಕ್ರಿಯೆ ಜೀವಿಯ ಪ್ರಾಥಮಿಕ ಅವಶ್ಯಕತೆಗಳಲ್ಲಿ ಒಂದು. ಅದೊಂದು ಸಹಜ ಸ್ವಾಭಾವಿಕ ಚಟುವಟಿಕೆ. ಗುಟ್ಟಿನ ಕೊಳಕು ಅಥವಾ ಕೆಟ್ಟ ಅಥವಾ ಬೇರೆ ಕೆಲಸವಲ್ಲ ಅದು. ಮೈಮನಗಳ ಆರೋಗ್ಯಕ್ಕೆ ಒಂದು ಒತ್ತಾಸೆ ನೀಡಬಲ್ಲದು, ಸುಖ ಆನಂದವನ್ನು ನೀಡಬಲ್ಲದು. ಅದರ ಬಗ್ಗೆ ವಾಸ್ತವಿಕ ಹಾಗೂ ಆರೋಗ್ಯಕರ ನಿಲುವು ಧೋರಣೆಯನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಹರೆಯದವರಿಗೆ ತಿಳಿಸಿ ಹೇಳುವ ಶಿಕ್ಷಣದ ಅವಶ್ಯಕತೆ ಬಹಳ ಇದೆ. ತಂದೆ ತಾಯಿಗಳು, ಅಕ್ಕ ಅಣ್ಣಂದಿರು, ಶಿಕ್ಷಕರು ಹಾಗೂ ವೈದ್ಯರು ಹರೆಯದವರಿಗೆ ಆರೋಗ್ಯಕರ ಲೈಂಗಿಕ ಆರೋಗ್ಯ ಶಿಕ್ಷಣವನ್ನು ನೀಡಲು ಮುಂದಾಗಬೇಕು. ಲೈಂಗಿಕ ವಿಚಾರವನ್ನು ಗುಟ್ಟು ಮಾಡಿ ಅದರ ಬಗ್ಗೆ ಆಸಕ್ತಿ ತೋರಿಸಬೇಡಿ, ಮಾತನಾಡಬೇಡಿ ಎಂದು ಒತ್ತಾಯ ತಂದರೆ ಹರೆಯದವರಿಗೆ ಅದರ ಬಗ್ಗೆ ಮತ್ತೂ ಹೆಚ್ಚಿನ ಕುತೂಹಲ ಹುಟ್ಟುತ್ತದೆ. ನೇರವಾಗಿ ಮಾಹಿತಿ ಸಿಗದಿದ್ದಾಗ ಅಡ್ಡದಾರಿಗಳಿಂದ ಅದನ್ನು ಪಡೆಯಲು ಪ್ರಯತ್ನ ಪಡ್ತಾರೆ. ಸಣ್ಣ ಪುಟ್ಟ ಲೈಂಗಿಕ ದುಸ್ಸಾಹಸಗಳನ್ನು ಮಾಡತೊಡಗುತ್ತಾರೆ. ನೇರ ಶಿಕ್ಷಣದಿಂದ ಇದನ್ನು ತಪ್ಪಿಸಬಹುದು. ಇನ್ನು ಅಭಿಪ್ರಾಯ ಅನಿಸಿಕೆಗಳ ಪ್ರಕಟಣೆಯ ಅವಕಾಶ ನಾವು ಹೇಗೆ ಮಾಡಿಕೊಡ್ತೀವಿ ಅವರಿಗೆ ಎಂಬುದನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ.
ತಲೆಮಾರಿನ ಅಂತರ, ಜನರೇಷನ್ ಗ್ಯಾಪ್ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಹರೆಯದವರ ಆಸೆ ಆಕಾಂಕ್ಷೆಗಳನ್ನು ದೊಡ್ಡವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಹರೆಯದವರು ದೂರಿದರೆ, ನಮ್ಮ ಅನುಭವದ ಬುದ್ಧಿ ಮಾತನ್ನು, ಎಚ್ಚರಿಕೆಗಳನ್ನು ಈ ಹುಡುಗರು ಕೇಳುವುದೇ ಇಲ್ಲ ಎಂದು ದೊಡ್ಡವರು ದೂರ್ತಾರೆ. ಹರೆಯದವರು ತಮ್ಮ ಅನುಭವ, ಅನಿಸಿಕೆಗಳನ್ನು ತಮ್ಮ ವಯಸ್ಸಿನವರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾರೆ. ಏಕೆಂದರೆ ಸೂಕ್ತ ಪ್ರತಿಕ್ರಿಯೆ, ಸಲಹೆ, ಪ್ರೋತ್ಸಾಹಗಳು ಅವರಿಂದ ದೊರೆಯುತ್ತದೆ. ಹಿರಿಯರ ಅನುಭವ, ಕಿರಿಯರ ಉತ್ಸಾಹ, ಸಲಹೆ, ಪ್ರೋತ್ಸಾಹಗಳು ಅವರಿಂದ ದೊರೆಯುತ್ತದೆ. ಹಿರಿಯರ ಅನುಭವ, ಕಿರಿಯರ ಉತ್ಸಾಹ, ಆದರ್ಶಗಳು ಜೊತೆ ಸೇರಿದರೆ ಅದ್ಭುತಗಳನ್ನು ಸಾಧಿಸಬಹುದು. ಆದ್ದರಿಂದ ಹರೆಯದ ಹುಡುಗ ಅಥವಾ ಹುಡುಗಿ ತಮ್ಮ ಆಸೆ, ನಿರಾಸೆಗಳನ್ನು, ಯೋಚನೆಗಳನ್ನು, ಅನಿಸಿಕೆ, ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವಂತೆ ಸಾಕಷ್ಟು ಅವಕಾಶಗಳನ್ನು, ಸಂದರ್ಭಗಳನ್ನು ಹಿರಿಯರು ವ್ಯವಸ್ಥೆ ಮಾಡಿಕೊಡಬೇಕು. ತೆರೆದ ಮನಸ್ಸಿನಿಂದ ಅವುಗಳನ್ನು ಕೇಳಿ, ವಿಶ್ಲೇಷಿಸಿ ತಮ್ಮ ಅಭಿಪ್ರಾಯ, ಸಲಹೆಗಳನ್ನು ನೀಡಬೇಕು. ಈ ಸಲಹೆಗಳನ್ನು ಹದಿಹರೆಯದವರು ಪಾಲಿಸಬೇಕು ಎಂಬ ಷರತ್ತನ್ನು ಹಾಕಬಾರದು. ಹರೆಯದವರ ಮತ್ತು ಹಿರಿಯರ ನಡುವೆ ಈ ಬಗೆಯ ಸಂಪರ್ಕ ಹೆಚ್ಚಾದಂತೆ ಅವರ ನಡುವಿನ ಭಿನ್ನಾಭಿಪ್ರಾಯ, ಅಪನಂಬಿಕೆ ಕಡಿಮೆಯಾಗತೊಡಗುತ್ತದೆ. ಅನ್ಯೋನ್ಯತೆ ಬೆಳೆಯುತ್ತದೆ. ಹರೆಯದವರ ಮಾನಸಿಕ ಗೊಂದಲ ಕಡಿಮೆಯಾಗುತ್ತದೆ. ಸೃಜನಾತ್ಮಕವಾಗಿ ಅವರ ಆಲೋಚನೆ ವೃದ್ಧಿಗೊಳ್ಳುತ್ತದೆ. ಅದು ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಆತಂಕ, ಖಿನ್ನತೆ, ಉನ್ಮಾದ, ಮನೋಬೇನಿಗೆ ಎಡೆ ಇರುವುದಿಲ್ಲ. ಅವರ ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ. ಇನ್ನು ಆರೋಗ್ಯಕರ ಹವ್ಯಾಸಗಳಿಗೆ ಅವಕಾಶ, ಪ್ರೋತ್ಸಾಹ ಹೇಗೆ ಕೊಡಬಹುದು? ಇದರ ವಿಶ್ಲೇಷಣೆ ಇಲ್ಲಿದೆ. ಹರೆಯದವರು ಉತ್ಸಾಹದ ಬುಗ್ಗೆಗಳಾಗುತ್ತಾರೆ. ಕಂಡ ಕನಸುಗಳನ್ನು ನನಸಾಗಿಸಲು ದುಡಿಯಲು ಸಿದ್ಧರಾಗ್ತಾರೆ. ಅವರ ಈ ಶಕ್ತಿ, ಸಾಮರ್ಥ್ಯ, ಉತ್ಸಾಹಗಳನ್ನು ಉಪಯುಕ್ತವಾಗಿ ಬೆಳೆಸಿಕೊಳ್ಳಲು ಸಮಾಜ ಸಜ್ಜಾಗಬೇಕು. ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲು ಹದಿಹರೆಯದವರಿಗೆ ಅವಕಾಶ, ಅನುಕೂಲತೆಗಳನ್ನು ಮಾಡಿಕೊಡಬೇಕು. ಉದಾಹರಣೆಗೆ, ಆರೋಗ್ಯಕರ ಸ್ಪರ್ಧೆ ಇರುವ ವಿವಿಧ ಕ್ರೀಡೆಗಳ, ವ್ಯಾಯಾಮದ ಚಟುವಟಿಕೆಗಳು, ಸಮಾಜ ಕಲ್ಯಾಣ ಮತ್ತು ಅನಭಿವೃದ್ಧಿಯ ಗುರಿ ಹೊತ್ತ ಸಮಾಜ ಸೇವಾ ಕಾರ್ಯಗಳು, ಸೃಜನಾತ್ಮಕ ಚಟುವಟಿಕೆಗಳಾದ ಸಾಹಿತ್ಯ ರಚನೆ, ಸಂಗೀತ, ನೃತ್ಯ, ನಾಟಕ, ಚಿತ್ರಕಲೆ ಇತ್ಯಾದಿ ಲಲಿತ ಕಲೆಗಳ ಕಲಿಯುವಿಕೆ ಅಥವಾ ಭಾಗವಹಿಸುವಿಕೆ, ಅಪರೂಪದ ವಸ್ತುಗಳ ಸಂಗ್ರಹ ಇತ್ಯಾದಿ ಹವ್ಯಾಸಗಳೆಲ್ಲ ಈ ಪಟ್ಟಿಯಲ್ಲಿ ಸೇರುತ್ತದೆ. ಈ ರೀತಿಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಹರೆಯದವರು ಹೆಚ್ಚಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು. ಬಹುಮಾನ, ಪ್ರಶಸ್ತಿ, ಮಾನ್ಯತೆಗಳನ್ನು ಕೊಟ್ಟು ಉತ್ತೇಜಿಸಬೇಕು. ಇಲ್ಲದಿದ್ದರೆ ಹರೆಯದವರು ತಮ್ಮ ಶಕ್ತಿ, ಸಾಮರ್ಥ್ಯಗಳನ್ನು ಅನಾರೋಗ್ಯಕರ ಚಟುವಟಿಕೆಗಳು, ಸಮಾಜ ವಿರೋಧಿ ಕಾರ್ಯಗಳಿಗೆ ವಿನಿಯೋಗಿಸ್ತಾ ತಾವು ಕೆಡುವುದಲ್ಲದೆ ಸಮಾಜಕ್ಕೆ ಕಂಟಕರಾಗ್ತಾರೆ. ಆರೋಗ್ಯಕರ ಹವ್ಯಾಸಗಳಿಂದ ಅವರ ಮಾನಸಿಕ ಆರೋಗ್ಯವೂ ವೃದ್ಧಿಯಾಗಿ ಅವರ ವ್ಯಕ್ತಿತ್ವ ದೃಢವಾಗುತ್ತದೆ, ಪರಿಪೂರ್ಣವಾಗುತ್ತದೆ. ಮನಸ್ಥಿತಿಗಳು, ಮೌನ, ದಂಗೆ, ಆತಂಕ ಅವು ದೌರ್ಬಲ್ಯದ ಚಿಹ್ನೆಗಳಲ್ಲ, ಅವು ಸಂಕೇತಗಳು. ಮನಸ್ಸು ಪ್ರಪಂಚದ ಬಗ್ಗೆ, ನಮ್ಮ ಬಗ್ಗೆ, ಸಂಬಂಧಗಳ ಬಗ್ಗೆ ಮತ್ತು ಮೌಲ್ಯಗಳ ಬಗ್ಗೆ ತನ್ನ ಮೊದಲ ಅನಿಸಿಕೆಗಳನ್ನು ರೂಪಿಸುವ ಸಂಕೇತಗಳು ಇವು. ಅದು ಹದಿಹರೆಯದ ಈ ವಯಸ್ಸಿನಲ್ಲಿ ಪ್ರಬಲವಾಗ್ತಾ ಬರುತ್ತೆ. ನಾವು ಹದಿಹರೆಯದವರನ್ನು ಸರಿಪಡಿಸುವ ಮುನ್ನ ಅವರನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಬಹಳ ಇದೆ. ಅವರನ್ನು ನಿಯಂತ್ರಿಸುವ ಬದಲು ಅವರೊಂದಿಗಿನ ಸಂಪರ್ಕ ಬಹಳ ಸುಲಭ. ಆದ್ದರಿಂದ ನೀವು ಪೋಷಕರಾಗಿರಿ ಅಥವಾ ಶಿಕ್ಷಕರಾಗಿರಿ, ಸಲಹೆಗಾರರಾಗಿರಿ ಅಥವಾ ಅವರ ವೆಲ್ವಿಷರ್ಸ್ ಆಗಿರಿ, ನೆನ್ಪಿಡಿ, ಪ್ರತಿ ಸಂಭಾಷಣೆ, ಪ್ರತಿ ದೃಢೀಕರಣ, ಅಳಲು, ಅವರ ಮೌನ, ಪ್ರತಿಯೊಂದನ್ನು ತಾಳ್ಮೆಯಿಂದ ಕೇಳಿ ವಿಮರ್ಶಾತ್ಮಕವಾಗಿ ಅದನ್ನು ನೋಡಿ. ನಾವು ನಿಜವಾಗಿಯೂ ಭಾವನಾತ್ಮಕವಾಗಿ ಸಮತೋಲಿತ ವಯಸ್ಕರನ್ನು ಬಯಸಿದರೆ ನಾವು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವುದರೊಟ್ಟಿಗೆ ಹದಿಹರೆಯದ ಭಾವನಾತ್ಮಕ ಸಾಕ್ಷರತೆಯು ನಮ್ಮಲ್ಲಿ ಬೆಳೆಯಬೇಕು. ಇದು ಇವತ್ತಿನ ಅಧ್ಯಾಯ ಆಗಿತ್ತು ಸ್ನೇಹಿತರೆ. ಇನ್ನು ಮುಂದಿನ ಅಧ್ಯಾಯ ಹದಿಹರೆಯದ ಮಾನಸಿಕ ಸಮಸ್ಯೆಗಳ ಕೊನೆಯ ಅಧ್ಯಾಯ. ಇನ್ನೂ ವಿಶಿಷ್ಟ ಮಾಹಿತಿ, ಹದಿಹರೆಯದ ಮೊಡವೆಯ ತೊಂದರೆ, ಶೈಕ್ಷಣಿಕ ಒತ್ತಡ, ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳುವುದು ಹೇಗೆ, ಕೌಶಲ್ಯ ತರಬೇತಿ ಇವೆಲ್ಲವನ್ನು ನಿಮ್ಮೊಂದಿಗೆ ಮುಂದಿನ ಹಾಗೂ ಕೊನೆಯ ಸಂಚಿಕೆಯಲ್ಲಿ ನಾನು ಹಂಚ್ಕೋತೀನಿ. ಇನ್ನು ನಿಮ್ಮ ಭೇಟಿ ಮುಂದಿನ ಅಧ್ಯಾಯದಲ್ಲಿ. ನಮಸ್ಕಾರಗಳು.